ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಇದನ್ನು ನಾವು 3ನೇ ತರಗತಿಯ ಇಂಗ್ಲಿಷ್ ಸಂತೂರ್ ಈ ಒಂದು ವಿಷಯದಲ್ಲಿ ಚಾಪ್ಟರ್ 3 ಬೆಸ್ಟ್ ಫ್ರೆಂಡ್ಸನ್ನು ನೋಡೋಣ. ಚಾಪ್ಟರ್ 1 ಆ್ಯಂಡ್ 2 ಆಲ್ರೆಡಿ ನನ್ನ ಒಂದು ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಸೊ ಹೋಗಿ ನೋಡಬಹುದು ನೀವು. ಸೊ ಫ್ರೆಂಡ್ಸ್, ಇಲ್ಲಿವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಕೆಲವೊಂದು ಆಕೃತಿಗಳ ಚಿತ್ರವನ್ನು ಕೊಟ್ಟಿದ್ದಾರೆ. ದೇರ್ ವರ್ 4 ಫ್ರೆಂಡ್ಸ್. ಇವರು 4 ಜನ ಫ್ರೆಂಡ್ಸ್ ಅಂತೆ. ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್ ಆ್ಯಂಡ್ ರೆಕ್ಟ್ಯಾಂಗಲ್. ವೃತ್ತ, ಚೌಕ, ತ್ರಿಭುಜ ಮತ್ತು ಆಯತ. ಒನ್ ಡೇ ದೇರ್ ಬಿಗೇನ್ ಎ ಫೈಟ್ ಬಿಟ್ವೀನ್ ದ ಫ್ರೆಂಡ್ಸ್. ಅವ್ರ ಮಧ್ಯ ಜಗಳ ಸ್ಟಾರ್ಟ್ ಆಯ್ತಂತೆ. ಈಚ್ ಆಫ್ ದೆಮ್ ಸೆಡ್ ದೇ ವರ್ ದ ಬೆಸ್ಟ್. ಅವರು ಒಬ್ಬೊಬ್ಬರೇ ನಾನು ಬೆಸ್ಟ್ ಅಂತ ಹೇಳ್ಬಿಟ್ಟು ಜಗಳ ಸ್ಟಾರ್ಟ್ ಮಾಡಿದ್ರಂತೆ. ಸರ್ಕಲ್ ಹೇಳ್ತಾನಂತೆ, ಐ ಆಮ್ ದ ಬೆಸ್ಟ್, ನಾನು ಬೆಸ್ಟ್. ಯಾಕೆ? ಐ ಆಮ್ ರೌಂಡ್ ಆ್ಯಂಡ್ ಬ್ಯೂಟಿಫುಲ್. ನಾನು ರೌಂಡ್ ಆಗಿದ್ದೀನಿ ಮತ್ತು ನಾನು ಬಹಳ ಬ್ಯೂಟಿಫುಲ್ ಆಗಿದ್ದೀನಿ. ಐ ಹ್ಯಾವ್ ನೋ ಶಾರ್ಪ್ ಎಡ್ಜ್. ನನಗೆ ಯಾವುದೇ ಒಂದಂಥ ಚೂಪಾದ ಯಾವುದೋ ಅಂಚುಗಳಿಲ್ಲ. ಚಿಲ್ಡ್ರನ್ ಯೂಸ್ ಮೀ ಟು ಡ್ರಾ ಸ್ಮೈಲಿಂಗ್ ಫೇಸ್. ನನ್ನನ್ನು ಒಂದು ಸ್ಮೈಲಿಂಗ್ ಫೇಸನ್ನು ಬಿಡಿಸೋಕ್ಕೆ ಯೂಸ್ ಮಾಡ್ತಾರೆ. ದೆರ್ ಆರ್ ಸೋ ಮೆನಿ ಬ್ಯೂಟಿಫುಲ್ ಥಿಂಗ್ಸ್ ಇನ್ ಮೈ ಶೇಪ್. ಬಹಳಷ್ಟು ನನ್ನ ಶೇಪ್ನಲ್ಲಿ ಬ್ಯೂಟಿಫುಲ್ ಥಿಂಗ್ಸ್ ವಸ್ತುಗಳಿದ್ದಾವೆ. ಹಾಗಾಗಿ ಐ ಆಮ್ ದ ಬೆಸ್ಟ್. ಇಲ್ಲಿ ನೋಡ್ಬೋದು ನೀವು ಚಿತ್ರಗಳಲ್ಲಿ. ಸೊ ಏನಪ್ಪ ಅಂತಂದರೆ ಇಲ್ಲಿ ಗ್ಲೋಬ್ ಇದೆ, ಚಪಾತಿ ಇದೆ, ಆರೆಂಜ್ ಇದೆ, ಆ್ಯಪಲ್ ಇದೆ, ಚಕ್ರ ಇದೆ ಅಲ್ವಾ, ಈ ಹೂವಿನ ಮಧ್ಯದ ಭಾಗ ಇದೆ, ಆಮೇಲೆ ನೆಕ್ಸ್ಟ್ ದಾರದ ಉಂಡೆ ಇದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ. ನೆಕ್ಸ್ಟ್, ದ ಅದರ್ ಶೇಪ್ ರೆಫ್ಯೂಸ್ ಟು ಅಗ್ರಿ ವಿತ್ ದ ಸರ್ಕಲ್. ಆದರೆ ಸರ್ಕಲ್ ಇದನ್ನು ಒಪ್ತಾ ಇಲ್ಲ. ಸ್ಕ್ವೇರ್ ಇದೆಯಲ್ಲ, ಅದು ಒಪ್ತಾ ಇಲ್ಲ ಸರ್ಕಲ್ ಬಗ್ಗೆ. ಸ್ಕ್ವೇರ್ ದೆನ್ ಸೆಡ್. ಈಗ ಸ್ಕ್ವೇರ್ ಚೌಕ ಹೇಳುತ್ತೆ, ಐ ಆಮ್ ದ ಬೆಸ್ಟ್, ನಾನು ಉತ್ತಮ. ಯಾಕೆ? ಐ ಹ್ಯಾವ್ 4 ಸೈಡ್ಸ್. ನನಗೆ 4 ಬಾಹುಗಳಿದ್ದಾವೆ. ಆ್ಯಂಡ್ ಆಲ್ ಆಫ್ ದೆಮ್ ಆರ್ ಈಕ್ವಲ್. ಎಲ್ಲ ಬಾಹುಗಳು ಈಕ್ವಲ್ ಆಗಿದೆ. ಈಕ್ವಲ್ ಇನ್ ಸೈಜ್. ಅಳತೆಯಲ್ಲಿ ಎಲ್ಲ ಬಾಹುಗಳು ಈಕ್ವಲ್, ಸಮವಾಗಿದ್ದಾವೆ. ಚಿಲ್ಡ್ರನ್ ಈಟ್ ಮೆನಿ ಸ್ವೀಟ್ಸ್ ವಿಚ್ ಆರ್ ಸ್ಕ್ವೇರ್ ಇನ್ ಶೇಪ್. ಬಹಳಷ್ಟು ಸ್ವೀಟ್ಗಳು ಸಿಗುತ್ತೆ, ಅದು ಚೌಕಾಕಾರದಲ್ಲಿರುತ್ತೆ. ಐ ಲುಕ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸೊ ಐ ಆಮ್ ದ ಬೆಸ್ಟ್. ನಾನು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತೇನೆ, ಹಾಗಾಗಿಬಿಟ್ಟು ನಾನು ಉತ್ತಮ ಅಂತ ಚೌಕ ಹೇಳುತ್ತೆ. ಆಫ್ಟರ್ ಲಿಸ್ನಿಂಗ್ ಟು ದಿಸ್, ಟ್ರ್ಯಾಂಗಲ್ ಸೆಡ್ ಇನ್ ಅ ಲೌಡ್ ವಾಯ್ಸ್. ಜೋರಾಗಿ ಇದನ್ನೆಲ್ಲ ಕೇಳಿದ ತ್ರಿಭುಜ ಜೋರಾಗಿ ಹೇಳುತ್ತೆ, ಐ ಆಮ್ ದ ಬೆಸ್ಟ್, ನಾನು ಉತ್ತಮ. ಜಸ್ಟ್ ಲುಕ್ ಅಟ್ ಮೀ, ನನ್ನನ್ನು ನೋಡು, ಐ ಆಮ್ ಸೋ ಬ್ಯೂಟಿಫುಲ್, ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ ಹೇಳಿ. ಐ ಹ್ಯಾವ್ 3 ಸೈಡ್ಸ್. ನನಗೆ 3 ಬಾಹುಗಳಿದ್ದಾವೆ. ಚಿಲ್ಡ್ರನ್ ಯೂಸ್ ಮೀ ಟು ಡ್ರಾ ಮೌಂಟೇನ್ಸ್. ಮೌಂಟೇನನ್ನು ಬಿಡಿಸ್ತಾ ಇರುವಾಗ ಈ ರೀತಿಯಾಗಿ ಬಿಡಿಸ್ತೀರಲ್ವಾ, ಆವಾಗ ಮಕ್ಕಳು ನನ್ನ ಒಂದು ಈ ಒಂದು ಶೇಪನ್ನು ಯೂಸ್ ಮಾಡ್ತಾರೆ. ದೇ ಎಂಜಾಯ್ ಮೆನಿ ಯಮ್ಮಿ ಸ್ನ್ಯಾಕ್ಸ್. ಅಷ್ಟೇ ಅಲ್ಲದೆ ನನ್ನ ಒಂದು ಸ್ನ್ಯಾಕ್ಸ್ಗಳಲ್ಲೂ ಸಹ ಬಳಸ್ತಾರೆ. ಉದಾಹರಣೆಗೆ ಸ್ನ್ಯಾಕ್ಸ್ ಅಂತ ಅಂದರೆ ನೀವು ನೋಡ್ಬೋದು, ಸಮೋಸ ಇರುತ್ತೆ, ಆಮೇಲೆ ನೆಕ್ಸ್ಟು ಈ ಒಂದು ಕೇಕಿನ ಪೀಸ್ ಇದೆ, ಓಕೆ. ಆಮೇಲೆ ನೆಕ್ಸ್ಟು ನೀವು ಈ ಒಂದು ಕಟ್ ಆಗಿರುವಂಥ ವಾಟರ್ ಮೆಲನ್ ಪೀಸ್ ಇದೆ. ಸೊ ಓಕೆ, ಸ್ನ್ಯಾಕ್ಸ್ ಇನ್ ಮೈ ಶೇಪ್, ಸೊ ಐ ಆಮ್ ದ ಬೆಸ್ಟ್. ಹಾಗಾಗಿಬಿಟ್ಟು ನಾನು ಉತ್ತಮ ಅಂತ ಹೇಳ್ತಾನೆ. ನೆಕ್ಸ್ಟ್, ಲಿಸ್ನಿಂಗ್ ಟು ದ ಅದರ್ 3 ಫ್ರೆಂಡ್ಸ್. ಈ 3 ಜನರ ಒಂದು ಮಾತುಗಳನ್ನು ಕೇಳಿದ. ನೆಕ್ಸ್ಟ್, ರೆಕ್ಟ್ಯಾಂಗಲ್ ಲಾಫ್ಡ್ ಅಲೌಡ್. ಜೋರಾಗಿ ಆಯತ ನಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಫ್ಕೋರ್ಸ್ ನಾಟ್. ಇಲ್ಲೇ ಇಲ್ಲ. ನೋ ಒನ್ ಕ್ಯಾನ್ ಬಿ ಬೆಟರ್ ದ್ಯಾನ್ ಬಿ. ನನ್ನಿಂದ ಹೆಚ್ಚು ಉತ್ತಮವಾಗಿರಲು ಯಾರೂ ಸಾಧ್ಯ ಇಲ್ಲ. ಐ ಹ್ಯಾವ್ 4 ಸೈಡ್ಸ್. ನನಗೂ ಸಹ 4 ಬಾಹುಗಳಿದ್ದಾವೆ. 2 ಆರ್ ಈಕ್ವಲ್ ಲಾಂಗ್ ಆ್ಯಂಡ್ 2 ಆರ್ ಈಕ್ವಲ್ ಶಾರ್ಟ್. 2 ದೊಡ್ಡವು, 2 ಚಿಕ್ಕವು. ಐ ಲುಕ್ ಸೋ ಬ್ಯೂಟಿಫುಲ್. ನಾನು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತೀನಿ. ಚಿಲ್ಡ್ರನ್ ಎಂಜಾಯ್ ಬಿಸ್ಕೆಟ್ಸ್. ನಾನು ಬಿಸ್ಕೆಟ್ ಶೇಪಲ್ಲಿದ್ದೀನಿ. ಆ್ಯಂಡ್ ಚಾಕ್ಲೇಟ್ಸ್ ಇನ್ ದ ರೆಕ್ಟ್ಯಾಂಗ್ಯುಲರ್ ಶೇಪ್ಸ್. ನಾನು ಚಾಕ್ಲೇಟ್ ಶೇಪ್ನಲ್ಲೂ ಸಹ ಇದ್ದೇನೆ. ದೇ ಆಲ್ಸೋ ಯೂಸ್ ಸೋ ಮೆನಿ ಥಿಂಗ್ಸ್ ಇನ್ ಮೈ ಶೇಪ್. ನನ್ನ ಒಂದು ಶೇಪಲ್ಲಿ ಬಹಳಷ್ಟು ವಸ್ತುಗಳನ್ನು ಈ ಮಕ್ಕಳು ಯೂಸ್ ಮಾಡ್ತಾರೆ. ಐ ಆಮ್ ದ ಬೆಸ್ಟ್ ಸೆಡ್ ದ ರೆಕ್ಟ್ಯಾಂಗಲ್. ಆಮೇಲೆ ಅವನು ಸಹ ಹೇಳ್ತಾನೆ, ನಾನು ಉತ್ತಮ ಅಂತ ಹೇಳ್ತಾನೆ. ದ ಫ್ರೆಂಡ್ಸ್ ಕುಡ್ ನಾಟ್ ಡಿಸೈಡ್ ಹೂ ವಾಸ್ ದ ಬೆಸ್ಟ್ ಅಮಾಂಗ್ ದೆಮ್. ಫ್ರೆಂಡ್ಸು ಯಾರು ಮತ್ತು ಉತ್ತಮರು ಅಂತ ಹೇಳಿ ಡಿಸೈಡ್ ಮಾಡೋಕ್ಕೆ ಆಗಲ್ಲ. ದೇ ಡಿಸೈಡೆಡ್ ಟು ಆಸ್ ದ ಫಸ್ಟ್ ಪರ್ಸನ್ ದೇ ಮೀಟ್. ಅವರು ಹೋಗ್ತಾ ಫಸ್ಟ್ ಪರ್ಸನ್ ಯಾರು ಸಿಗ್ತಾನೋ ಅವರಿಗೆ ಕೇಳ್ತಾರೆ. ಆಫ್ಟರ್ ಸಮ್ ಟೈಮ್ ದೆ ಮೆಟ್ ಎ ಸ್ಟಾರ್. ಅವ್ರು ಏನು ಮಾಡಿದ್ರು, ಸ್ವಲ್ಪ ಹೊತ್ತಾದಮೇಲೆ ಈ ಸ್ಟಾರ್ ಶೇಪನ್ನು ಮೀಟ್ ಮಾಡ್ತಾರೆ, ಭೇಟಿ ಆಗ್ತಾರೆ. ದೆ ಸ್ಟಾಪ್ಡ್ ಹರ್. ಅವ್ರನ್ನ ನಿಲ್ಲಿಸ್ತಾರೆ. ಹೋ ಟೋಲ್ಡ್ ಹರ್ ಆಫ್ ದೇರ್ ಫೈಟ್. ತಮ್ಮ ಒಂದು ಜಗಳದ ಒಂದು ವಿಷಯವನ್ನು ಹೇಳ್ತಾರೆ. ದೆ ಆಸ್ಕ್ಡ್ ಹರ್ ಟು ಡಿಸೈಡ್ ಹೂ ವಾಸ್ ದ ಬೆಸ್ಟ್ ಅಮಾಂಗ್ ದೆಮ್. ಈಗ ಹೇಳು, ನಮ್ಮಲ್ಲಿ 4 ಜನರಲ್ಲಿ ಯಾರು ಉತ್ತಮರು ಅಂತ ಹೇಳಿಬಿಟ್ಟು ಸ್ಟಾರಿಗೆ ಕೇಳಿದಾಗ, ದ ಸ್ಟಾರ್ ವಾಸ್ ವಾಯ್ಸ್. ಸ್ಟಾರ್ ಇದೆಯಲ್ಲ, ಬಹಳ ಬುದ್ಧಿವಂತೆ. ಶಿ ಲುಕ್ಡ್ ಅಟ್ ಆಲ್ ಆಫ್ ದೆಮ್. 4 ಜನರನ್ನು ನೋಡುತ್ತೆ. ಶಿ ಥಾಟ್ ಫಾರ್ ಎ ವೈಲ್. ಸ್ವಲ್ಪ ಹೊತ್ತು ಯೋಚಿಸಿ, ದೆನ್ ಶಿ ಸೆಡ್, ಹೇಳುತ್ತೆ, ಆಲ್ ಆಫ್ ಯು ಆರ್ ಫ್ರೆಂಡ್ಸ್. ನೀವೆಲ್ಲರೂ ಫ್ರೆಂಡ್ಸ್ ಅಲ್ವಾ? ದೆನ್ ವೈ ಶುಡ್ ಯು ಫೈಟ್. ನೀವು ಯಾಕೆ ಫ್ರೆಂಡ್ಸ್ ಆದಮೇಲೆ ಯಾಕೆ ಜಗಳ ಮಾಡ್ತಾ ಇದ್ದೀರಾ? ಲೆಟ್ ಮಿ ಟೆಲ್ ಯು ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ನಿಮಗೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರೋದನ್ನು ಹೇಳ್ತೀನಿ. ಡು ಯು ನೋ ವಾಟ್ ಯು ಕುಡ್ ಡೂ ಇಫ್ ಯು ವರ್ ಟುಗೆದರ್. ನೀವೆಲ್ಲರೂ ಒಟ್ಟಿಗೆ ಸೇರಿದ್ರೆ ಏನು ಮಾಡಬಲ್ಲಿರಾ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾ?
ಯು ಕುಡ್ ಕ್ರಿಯೇಟ್ ದ ಮೋಸ್ಟ್ ಬ್ಯೂಟಿಫುಲ್ ಪಿಕ್ಚರ್ಸ್. ನೀವು ಒಳ್ಳೊಳ್ಳೆ ಪಿಕ್ಚರ್ಸ್ಗಳನ್ನು ಎಲ್ಲ ಒಂದು ಶೇಪ್ಗಳನ್ನು ಸೇರಿಸಿದ್ರೆ ಒಳ್ಳೊಳ್ಳೆ ಪಿಕ್ಚರ್ಸ್ಗಳು ಸಿಗುತ್ತೆ, ಪ್ಯಾಟರ್ನ್ ಸಿಗುತ್ತೆ, ವಿನ್ಯಾಸಗಳು ಸಿಗುತ್ತೆ. ಜಸ್ಟ್ ಲುಕ್ ಅರೌಂಡ್. ನೀವು ಸುತ್ತಮುತ್ತಲನ್ನು ನೋಡಿ. ವಿ ಫೈಂಡ್ ಅಮೇಝಿಂಗ್ ಥಿಂಗ್ಸ್, ಅಮೇಝಿಂಗ್ ಡಿಸೈನ್ಸ್ ಆ್ಯಂಡ್ ಥಿಂಗ್ಸ್ ಇನ್ ಆಲ್ ದ ಶೇಪ್ಸ್. ಎಲ್ಲ ಒಂದು ಶೇಪ್ಸ್ಗಳನ್ನು ಹೊಂದಿರುವಂತಹ ಉತ್ತಮವಾದ ಅತ್ಯದ್ಭುತವಾಗಿರುವಂತಹ ಒಂದು ವಸ್ತುಗಳನ್ನು ನಾವು ನೋಡ್ತೀವಿ. ಸೊ ಸ್ಟಾಪ್ ಫೈಟಿಂಗ್. ಸೊ ಹಾಗಾಗಿಬಿಟ್ಟು ಜಗಳವನ್ನು ನಿಲ್ಲಿಸಿ. ಟುಗೆದರ್ ವಿ ಆಲ್ ಕ್ಯಾನ್ ಕ್ರಿಯೇಟ್ ವಂಡರ್ಸ್. ನಾವು ಅದ್ಭುತನೇ ನಾವು ರೆಡಿ ಮಾಡಬಹುದು ನಾವೆಲ್ಲರೂ ಸೇರಿದ್ರೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಎಲ್ಲರೂ ಸಹ ಖುಷಿಯಾಗ್ತಾರೆ. ದ ಫ್ರೆಂಡ್ಸ್ ರಿಯಲೈಸ್ ದೇರ್ ಮಿಸ್ಟೇಕ್. ಅವರು ತಮ್ಮ ಒಂದು ತಪ್ಪನ್ನು ಅರಿವಾಗುತ್ತೆ. ಆ್ಯಂಡ್ ಪ್ರಾಮಿಸ್ಡ್ ಈಚ್ ಅದರ್ ದಟ್ ದೇ ವುಡ್ ನೆವರ್ ಫೈಟ್ ಅಗೇನ್. ಆಮೇಲೆ ಒಬ್ಬರೊಬ್ಬರು ಪ್ರಾಮಿಸ್ ಮಾಡ್ಕೊತಾರೆ ಏನಂತ ಹೇಳಿ, ನಾವು ಎಂದಿಗೂ ಜಗಳ ಆಡೋದಿಲ್ಲ. ದೇ ರಿಮೈಂಡ್ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್. ಹಾಗಾಗಿಬಿಟ್ಟು ನಾವು ಇಲ್ಲಿಯವರೆಗೂ ಸಹ ಈ ಎಲ್ಲ ಆಕೃತಿಗಳನ್ನು ನೆನಪಿಟ್ಕೊಳ್ತೇವೆ. ಸೊ ಇಲ್ಲಿ ಬರೋಣ. ಆನ್ಸರ್ ದ ಫಾಲೋವಿಂಗ್. ಹೂ ಆರ್ ದ 4 ಫ್ರೆಂಡ್ಸ್? ಇಲ್ಲಿ ಯಾರು ಫ್ರೆಂಡ್ಸ್? 4 ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್ ಆ್ಯಂಡ್ ರೆಕ್ಟ್ಯಾಂಗಲ್ ವರ್ ದ 4 ಫ್ರೆಂಡ್ಸ್. ವೈ ವರ್ ದೇ ಫೈಟಿಂಗ್? ಯಾಕೆ ಅವ್ರು ಜಗಳ ಆಡ್ತಾ ಇದ್ರು? ದೇ ವರ್ ಫೈಟಿಂಗ್ ಬಿಕಾಸ್ ಈಚ್ ಒನ್ ಸೆಡ್ ಐ ಆಮ್ ದ ಬೆಸ್ಟ್. ನಾನು ಉತ್ತಮ ಅಂತ ಹೇಳಿಬಿಟ್ಟು. ಹೂ ಹೆಲ್ಪ್ಡ್ ದೆಮ್ ಟು ಎಂಡ್ ದೇರ್ ಫೈಟ್? ದ ಸ್ಟಾರ್ ಹೆಲ್ಪ್ಡ್ ದೆಮ್. ಓಕೆ, ಟು ಎಂಡ್ ದೇರ್ ಫೈಟ್ ಅಂತಲೂ ಬರಿಬೋದು. ಓಕೆ, ನೆಕ್ಸ್ಟ್. ವಾಟ್ ಲೆಸನ್ ಡಿಡ್ ದ ಫ್ರೆಂಡ್ಸ್ ಲರ್ನ್ ಇನ್ ದ ಎಂಡ್? ಹಾಗಾದರೆ ಅವರು ಲಾಸ್ಟಿಗೆ ಏನು ಕಲಿತರು? ದೇ ಲರ್ನ್ಡ್ ದಟ್ ದೇ ಶುಡ್ ನಾಟ್ ಫೈಟ್ ಆ್ಯಂಡ್ ಶುಡ್ ಸ್ಟೇ ಟುಗೆದರ್ ಆ್ಯಸ್ ಫ್ರೆಂಡ್ಸ್. ಯಾವತ್ತೂ ಜಗಳ ಆಡಬಾರ್ದು, ಫ್ರೆಂಡ್ಸ್ ಥರಲ್ಲೇ ಯಾವಾಗಲೂ ಇರಬೇಕು. ರೈಟ್, ಟ್ರೂ ಆರ್ ಫಾಲ್ಸ್? ಸರಿ ತಪ್ಪನ್ನು ಹೇಳಿ. ದ ಸರ್ಕಲ್ ಡಸ್ ನಾಟ್ ಹ್ಯಾವ್ ಶಾರ್ಪ್ ಎಡ್ಜಸ್. ಹೌದು, ಚೂಪಾದ ಅಂಚುಗಳು ಇರೋದಿಲ್ಲ, ಇದು ಸರಿ. A square has 4 sides but not all of them are equal in the size. False. They are all equal in the size. ಈ ಒಂದು ಸ್ಟಾರಿಗೆ 4 ಸಮ ಅಳತೆಯ ಬಾಹುಗಳಿದ್ದಾವೆ. The triangle has 2 sides. False. The triangle has 3 sides. Okay. Next. The friends could decide who was the best among them. ಕೊನೆಗೆ ನಮ್ಮಲ್ಲಿ ಯಾರು ಉತ್ತಮ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ರಂತೆ. ಇಲ್ಲ, ಅವರು ಡಿಸೈಡ್ ಮಾಡಲಿಲ್ಲ. ಹೂ ಈಸ್ ಯುವರ್ ಫ್ರೆಂಡ್? ವಾಟ್ ಆರ್ ದ ಥಿಂಗ್ಸ್ ಯು ಕ್ಯಾನ್ ಡೂ ವೆನ್ ಯುವರ್ ಫ್ರೆಂಡ್ ಹೆಲ್ಪ್ಸ್ ಯು? ನಿನ್ನ ಫ್ರೆಂಡ್ ಯಾರು? ಮೈ ಫ್ರೆಂಡ್ ಇಸ್ ರಾಹುಲ್. ನೀವು ನಿಮ್ಮ ಒಂದು ಫ್ರೆಂಡಿನ ಹೆಸರನ್ನ ಬರೀರಿ. ನೆಕ್ಸ್ಟ್, ಐ ಸೇ ಥ್ಯಾಂಕ್ ಯು. ಯಾರಾದರೂ ನಮಗೆ ಹೆಲ್ಪ್ ಮಾಡಿದಾಗ ಏನು ಹೇಳ್ತೀರಾ? ಐ ಸೇ ಥ್ಯಾಂಕ್ ಯು ಆ್ಯಂಡ್ ಹೆಲ್ಪ್ ಮೈ ಫ್ರೆಂಡ್ ಟು. ಓಕೆ, ನೆಕ್ಸ್ಟ್. ಲುಕ್ ಅರೌಂಡ್ ಯು, ಟಾಕ್ ಅಬೌಟ್ ದ ಶೇಪ್ಸ್ ಆಫ್ ವಾಟ್ ಯು ಸಿ. ನಿಮ್ಮ ಅಕ್ಕಪಕ್ಕವನ್ನು ನೋಡಿ, ಸುತ್ತಮುತ್ತಲನ್ನು ನೋಡಿ, ಯಾವ್ಯಾವ ಶೇಪಲ್ಲಿ ಏನೇನು ಸಿಗುತ್ತೆ ಅಂತ ನೋಡಿ. ಕ್ಲಾಕ್, ಸರ್ಕಲ್, ಬುಕ್, ರೆಕ್ಟ್ಯಾಂಗಲ್, ವಿಂಡೋ, ಕಿಟಕಿ, ಸ್ಕ್ವೇರ್, ಟ್ರಾಫಿಕ್ ಸೈನ್, triangle. Okay, next. Divide into group 5. Each of you will be one character in the story. ಸೊ ನಾವು ಕ್ಲಾಸ್ ರೂಮನ್ನು 5 ಭಾಗಗಳಾಗಿ ವಿಭಾಗಿಸಿ ನಾವು ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬರು ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್, ರೆಕ್ಟ್ಯಾಂಗಲ್ ಆ್ಯಂಡ್ ಸ್ಟಾರ್ ಥರ ಮಾಡಿ ಟೇಕ್ ಟರ್ನ್ಸ್ ಆ್ಯಂಡ್ ರೀಡ್ ಔಟ್ ದ ಸ್ಟೋರಿ. ಅವರು ಒಬ್ಬೊಬ್ಬರೇ ಸರ್ಕಲ್ ಅಂತ ಅಂದರೆ ಸರ್ಕಲ್ ಬಗ್ಗೆ ಹೇಳಬೇಕು, ಒಬ್ಬೊಬ್ಬರೇ ಸ್ಕ್ವೇರ್ ಬಗ್ಗೆ ಹೇಳಬೇಕು, ಒಬ್ಬೊಬ್ಬರು ಟ್ರಯಾಂಗಲ್ ಬಗ್ಗೆ ಹೇಳ್ತಾ ಹೋಗಬೇಕು. ನೆಕ್ಸ್ಟ್, ರೀಡ್ ದ ಫಾಲೋವಿಂಗ್ ಲೈನ್ಸ್. ಅ ಪಿಜನ್ and an ant became friends. Notice that we used a before pigeon and an before ant. We use a before singular noun. ಏಕವಚನದ ಒಂದು ನಾಮಪದಗಳಿಗೆ a ಅನ್ನು ಬಳಸ್ತೇವೆ. That begins with the consonants. ವ್ಯಂಜನಗಳಿಂದ ಪ್ರಾರಂಭವಾಗುತ್ತೆ. An is used before singular nouns. ಅಂದರೆ ಇದು ಸಹ ಏಕವಚನದ ನಾಮಪದಗಳಿಗೆ, ಬಟ್ ದಟ್ ಬಿಗಿನ್ಸ್ ವಿತ್ ದ ವೋವಲ್ ಸೌಂಡ್ಸ್. ವೋವಲ್ ಸೌಂಡ್, ಸ್ವರಗಳ ಒಂದು ಸೌಂಡಿಗೆ AEIOU ಅಂತೀವಲ್ವಾ, ಆ ಸೌಂಡಿನ ಮುಂಭಾಗದಲ್ಲಿ ಆ್ಯನನ್ನು ಬಳಸ್ತೀವಿ. ಯೂಸಿಂಗ್ ದಿಸ್ ಇನ್ಫಾರ್ಮೇಷನ್ ಫಿಲ್ ಅಪ್ ದ ಫಾಲೋವಿಂಗ್ ಬ್ಲ್ಯಾಂಕ್ಸ್. ಅ ಡಾಗ್ ಈಸ್ ಬಾರ್ಕಿಂಗ್ ಅಟ್ ದ ಪೋಸ್ಟ್ ಮ್ಯಾನ್. ಡಾಗ್, ಡಿ ಇದೆ, ಕಾನ್ಸನೆಂಟ್ ಅಲ್ವಾ. ಮೈ ಮದರ್ ಗಿವ್ಸ್ ಚಪಾತಿ ಟು ಅ ಕೌ, ಸಿ ಇದೆ. ಇಟ್ ಸಮ್ಮರ್ಸ್ ಅ ಸ್ಪ್ಯಾರೋ ಬಿಲ್ಡ್ಸ್ ಇಟ್ಸ್ ನೆಸ್ಟ್ ಆನ್ ದ ಮ್ಯಾಂಗೋ ಟ್ರೀ ನಿಯರ್ ಅವರ್ ಹೌಸ್. ಸ್ಪ್ಯಾರೋ ಎಸ್ ಇದೆ, ಎ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಆ್ಯನ್, ಐ ಸಾ ಆ್ಯನ್ ಈಗಲ್. ಈಗಲ್ ಇ ಇದೆಯಲ್ವಾ, ಸೊ AEIOU ದಲ್ಲಿ ಯಾವುದು ಸಹ ಸೌಂಡ್ ಬಂದ್ರೂ ಸಹ ನಾವು ಆ್ಯನನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್, ಆ್ಯನ್ ಅಂಬ್ರೆಲಾ, ಆ್ಯನ್ ಐಸ್ ಕ್ರೀಮ್, ಐ ಇದೆ. ಓಕೆ, ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಎ ಆರ್ ಆ್ಯನ್. ಓಕೆ, ಎ ಬ್ರೌನ್ ಹ್ಯಾನ್ ಲೇಡ್ ಆ್ಯನ್ ಎಗ್. ಓಕೆ, ಆ್ಯನ್ ಈಗಲ್ ಸ್ಯಾಟ್ ಆನ್ ಅ ಬಿಲ್ಡಿಂಗ್. ಮ್ಯಾರಿ ಏಟ್ ಆ್ಯನ್ ಆಪ್ರಿಕಾಟ್, ಎ ಇದೆ, ಆಪ್ರಿಕಾಟ್. ಅ ಚಿಕ್ಕು ಆ್ಯಂಡ್ ಆ್ಯನ್ ಆರೆಂಜ್, ಓ ಇದೆ. ಓಕೆ, ನೆಕ್ಸ್ಟ್,
ಪಿಕ್ಚರ್ ಪೇಸ್ಟ್ ಆಫ್ ಯುವರ್ ಫ್ರೆಂಡ್, ನಿಮ್ಮ ಫ್ರೆಂಡ್ನ ಒಂದು ಪಿಕ್ಚರನ್ನು ಪೇಸ್ಟ್ ಮಾಡಬೇಕಂತೆ. ಓಕೆ, ಬನ್ನಿ ನೆಕ್ಸ್ಟ್ ನೋಡೋಣ. ರೈಟ್ ಅ ಫ್ಯೂ ಲೈನ್ಸ್ ಅಬೌಟ್ ಯುವರ್ ಫ್ರೆಂಡ್ ಬೈ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್. ಫ್ರೆಂಡ್ ಬಗ್ಗೆ ಹೇಳಿ. ಮೈ ಫ್ರೆಂಡ್ಸ್ ನೇಮ್ ಇಸ್ ರಾಹುಲ್. ನೀವು ನಿಮ್ಮ ಫ್ರೆಂಡ್ ಹೆಸರು ಬರೀರಿ. ಹಿ ಆರ್ ಶಿ ಈಸ್ ಎ ಬಾಯ್ ಆರ್ ಗರ್ಲ್. ಹಿ ಇದೆಯಲ್ವಾ, ಹಿ ಈಸ್ ಎ ಬಾಯ್. ರಾಹುಲ್ ಅನ್ನೋನು ಹುಡುಗ ಅಲ್ವಾ, ಅದಕ್ಕೆ ಬಾಯ್ ಯೂಸ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಹುಡುಗಿ ರಾಧಾ ಬಗ್ಗೆ ಬರೆದ್ರೆ ಶಿ ಈಸ್ ಎ ಗರ್ಲ್ ಅಂತ ಬರೀರಿ. ಹಿ ಈಸ್ 8 years old. ಹುಡುಗ ಆಗಿದ್ದಕ್ಕೆ ವಿ ಯೂಸ್ ಹಿ ಇಯರ್. ಹಿಸ್ ಫೇವ್ರೆಟ್ ಕಲರ್ ಇಸ್ ಬ್ಲೂ. ಹಿ ಲೈಕ್ಸ್ ಟು ಪ್ಲೇ ಕ್ರಿಕೆಟ್. ಹಿ ವಾಂಟ್ಸ್ ಟು ಬಿಕಮ್ ಅ ಡಾಕ್ಟರ್. ನೀವು ನಿಮ್ಮ ಫ್ರೆಂಡ್ನ ಬಗ್ಗೆ ಇಲ್ಲಿ ಬರಿಬೇಕಾಗತ್ತೆ. ಐ ಲವ್ ಮೈ ಫ್ರೆಂಡ್. ಯೂಸ್ ದ ಸ್ಪೇಸ್ ಗಿವನ್ ಬಿಲೋ ಟು ಡ್ರಾ ದ 4 ಫ್ರೆಂಡ್ಸ್ ಯು ಮೆಟ್ ಇನ್ ದ ಚಾಪ್ಟರ್ 3. ಈ ಚಾಪ್ಟರಲ್ಲಿ 4 ಫ್ರೆಂಡ್ಸ್ಗಳಿದಾರಲ್ವಾ, ಅವರ ಒಂದು ಪಿಕ್ಚರ್ಸ್ಗಳನ್ನು ನೀವು ಇಲ್ಲಿ ಬಿಡಿಸಬೇಕು. ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್, ರೆಕ್ಟ್ಯಾಂಗಲ್. ನೆಕ್ಸ್ಟ್, draw a picture using the 4 friends mentioned in the chapter 3. You can use the picture given below. ಸೊ ಈ ಎಲ್ಲ ಒಂದು 4 ಫ್ರೆಂಡ್ಸನ್ನು ಯೂಸ್ ಮಾಡಿಬಿಟ್ಟು ನಾವು ಪಿಕ್ಚರನ್ನು ಬರಿಬೇಕಂತ. ಇಲ್ಲಿ ನೋಡಿ ಮೌಂಟೇನ್ಸ್ ಇದೆ ಇಲ್ಲಿ. ಸೊ ಮೌಂಟೇನ್ಸಲ್ಲಿ ನಾವು ಟ್ರ್ಯಾಂಗಲನ್ನು ನೋಡ್ಬೋದು. ಇಲ್ಲಿ ಆಯತ ಶೇಪಿನ ಒಂದು ಬಿಲ್ಡಿಂಗ್ಸ್ಗಳನ್ನು ನೋಡಬಹುದು. ಸರ್ಕಲ್ ಶೇಪಿನ ಒಂದು ಟ್ರೀಸ್ಗಳನ್ನು ನೋಡ್ಬೋದು. ಸರ್ಕಲ್ ಸನ್ ಇದೆ. ಅದೇ ರೀತಿ ಸೊ ಇಲ್ಲಿ ನೋಡಿ ಟ್ರ್ಯಾಂಗಲ್ ಇದೆ, ಸರ್ಕಲ್ ಇದೆ ಅಲ್ವಾ. ಸೊ ಇಲ್ಲಿ ಬನ್ನಿ ನೋಡೋಣ. ಕೇಕನ್ನು ಬಿಡಿಸಿದ್ದೇವೆ ಇಲ್ಲಿ ನೋಡಿ. ಸೊ ರೆಕ್ಟ್ಯಾಂಗಲ್, ಇದು ಟ್ರಯಾಂಗಲ್. ಸೊ ಮೌಂಟೇನ್ಸ್. ಓಕೆ, ನೆಕ್ಸ್ಟು ಇಲ್ಲಿ ಹಟ್ ನೋಡಿ. ಈ ಹಟ್ಟಲ್ಲಿ ಇಲ್ಲಿ ಸ್ಕ್ವೇರ್ ಇದೆ. ದೆನ್ ಇದನ್ನು ಕವರ್ ಮಾಡಿದ್ರೆ ಇದು ರೆಕ್ಟ್ಯಾಂಗಲ್, ದೆನ್ ಇದು ಟ್ರ್ಯಾಂಗಲ್, ದೆನ್ ಸ್ಕ್ವೇರ್. 4 ಫ್ರೆಂಡ್ಸ್ಗಳು ಬಂದರು ಅಲ್ವಾ. ಸೊ ಫೈನ್. ಇದೇ ರೀತಿಯಾಗಿ ನಾವು ಇನ್ನೂ ಬಹಳಷ್ಟು ಪಿಕ್ಚರ್ಸ್ಗಳನ್ನು ಬಿಡಿಸ್ಬಹುದು. ಇಲ್ಲಿಗೆ ನಮ್ಮ 2ನೇ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಮೂರನೇ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಚಾಪ್ಟರ್ ನೇಮ್ ಬೆಸ್ಟ್ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.